ನ್ಯೂ ಬಿಸ್ನೆಸ್ ಆಪರ್ಚುನಿಟೀಸ್. ಓಹೋ, ಇದನ್ನು ಡಬ್ಬ ಹರೀಸನ್ ಕಳಿಸ್ತೀವಿ. ನೋಡಪ್ಪ ಏನಾದ್ರು ಯೂಸ್ ಮಾಡ್ಕೊ ಅಂತ ಫೋಟೋ ಹೊರಟು. ಜಯಂತ್ ನಮಸ್ಕಾರ ಜಯಂತ್ ಅವರೇ. ಹಲೋ ಸಂತೋಷ್. ಅಲ್ಲ, ನಿಮ್ಮ ಫೋನಿಂದ ಫೋನ್ ಮಾಡಿದ್ದೀರಾ? ಜೈಲಿನಲ್ಲಿ ಪರ್ಸ್ನಲ್ ಫೋನ್ನ ಯೂಸ್ ಮಾಡೋಂಗಿಲ್ಲ ಅಲ್ವಾ? ನಾನೀಗ ಸದ್ಯ ಜೈಲಿನಲ್ಲಿಲ್ಲ. I'm out on bail. Jayant is now a free bird. ಒಳ್ಳೆಯದಾಯ್ತು ಬಿಡಿ. ನೀವಿರೋ ಜಾಗ ಅದಲ್ಲ. ನನಗೆ ಗೊತ್ತಿತ್ತು ನೀವು ಹಾಗೆಲ್ಲ ಜೈಲಲ್ಲಿರೋ ವ್ಯಕ್ತಿ ಅಲ್ಲ ಅಂತ. ಒಳ್ಳೆಯದಾಯ್ತು ಬಿಡಿ, ಖುಷಿ ಆಯಿತು. ಸರಿ, ಜಾನ್ವಿ ಇರ್ತಾರೆ? ಜಾನು ಇಲ್ಲೇ ಇದ್ಲು. ಜಾನು ಜಾನು ಯಾಕ್ರಿ ಹಂಗೆ ಕಿರ್ಚ್ಕೋತೀರಾ? ಜಾನು ಮನೆಯಲ್ಲಿಲ್ಲ. ಅವಳು ಯಾವುದೋ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಜಾನ್ವಿ ಇಂಟರ್ವ್ಯೂ ಹೋಗಿದ್ದಾಳೆ. ಇಂಟರ್ವ್ಯೂಗೆ ಹೋಗಿದ್ದಾರಾ? ಈ ಯಾವ ಇಂಟರ್ವ್ಯೂ, ಯಾವ ಕಂಪನಿ, ಎಲ್ಲಿಗೆ ಹೋಗಿದ್ದಾಳೆ? ಈಗ ಅವಳು ಎಲ್ಲಿಗೆ ಹೋಗಿದ್ದಾಳೆ, ಅದಳೆ ಯಾರಿಗೆ ಬೇಕಂತೆ? ಏನು ಜಯಂತ ಫೋನ್ ಮಾಡಿದ್ದು? ಏನೋ ನೀನು ಬರೀ ಅನುಮಾನ ಪಡ್ತೀಯಲ್ಲ. ಜಯಂತಲ್ಲ, ಹರೀಶ ಫೋನ್ ಮಾಡಿರೋದು. ಯಾವ ಕಂಪ್ನಿ? ಏನೋ ಕಂಪ್ನಿ ಅಂದ್ಲು ರೀ, ಏನೋ ASD ಕಂಪ್ನಿ ಅಂತೆ. ASD ಕಂಪ್ನಿ ಅಂತ? ಸರಿ ಸರಿ, ನಾನು ವಾಪಸ್ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ವೀಣಾ, ಕಾಫಿ ತಣ್ಣಗಾಯ್ತು, ಒಂಚೂರು ಬಿಸಿ ಮಾಡಿಕೊಡೆ. ಮೊದಲು ನನಗೆ ಇಲ್ಲಿ ಸೊಪ್ಪು ಬಿಡಿಸೋದಕ್ಕೆ ಹೆಲ್ಪ್ ಮಾಡಿ, ಆಮೇಲೆ ಕಾಫಿ ಬಿಸಿ ಮಾಡಿಕೊಡ್ತೀನಿ. ಏನಾದರೂ ತಿಂದ್ರಾ ಅಥವಾ ಕುಡಿದ್ರಾ? ರಾತ್ರಿ ಮಲ್ಕೊಳ್ಳೋದಕ್ಕೆ ಮುಂಚೆ ನನ್ನ ಸೊಸೆ ಏನೋ ಅರ್ಶಿನ ಬೆರೆಸಿ ಒಂದು ಗ್ಲಾಸ್ ಹಾಲು ಕೊಟ್ಲು. ಅದನ್ನು ಕುಡಿದೆ ಡಾಕ್ಟ್ರೆ. ಆಗ್ಲಿಂದ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಹೊಟ್ಟೆ ನೋವು, ವಾಂತಿ ಬರೋ ಥರ ಆಯ್ತೈತೆ, ಸುಸ್ತಾಯ್ತೈತೆ. ನನಗೆ ಏನಾಗೈತೆ ಡಾಕ್ಟ್ರೆ? ನಿಮಗೆ ಫುಡ್ ಪಾಯ್ಸನ್ ಆಗಿದೆ. ಏನು ಹೇಳ್ತಿದ್ದಾರೆ ಡಾಕ್ಟ್ರೇ? ಹಂಗಾಗೋದಕ್ಕೆ ಹೆಂಗೆ ಸಾಧ್ಯ? ಅದನ್ನು ನೀವೇ ಹೇಳಬೇಕು. ಅವ್ರು ತಿಂದಿರೋ ಅನ್ನ ಅಥವಾ ಕುಡಿದಿರೋಂಥ ಜ್ಯೂಸ್ ಅಥವಾ ಹಾಲೊಳಗೆ ಪಾಯ್ಸನ್ ಮಿಕ್ಸ್ ಆಗಿದೆ, ಅಥವಾ ಅವ್ರು ತಿಂದಿರೋದು ಜೀರ್ಣ ಆಗಿಲ್ಲ. ನಮ್ಮ ದೇಹಕ್ಕೆ ಸರಿ ಹೋಗದೇ ಇರೋಂಥ ಯಾವುದಾದ್ರು ಆಹಾರ ಒಳಗೆ ಹೋದರೆ ಹೀಗಾಗುವಂಥ ಸಾಧ್ಯತೆಗಳಿರುತ್ತೆ ನೋಡಿ. ಅವ್ರಿಗೆ ಬಹುಶಃ ಲ್ಯಾಕ್ಟೋಸ್ ಅವರ್ಷನ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ಅವ್ರಿಗೆ ಇನ್ನು 2 or 3 days ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ ಯಾವುದನ್ನು ಕೊಡಬಾರ್ದು. ಸಿಂಪಲ್ ಆಗಿರೋಂಥ ಗಂಜಿ ಮಾತ್ರ ಮಾಡಿಕೊಡ್ಬೇಕು. ಎಲ್ಲ ಬರಿಗೂಡ ಏನೇನು ಆಗೈತೆ ಅಂತ ಹೇಳ್ತವ್ರಲ್ಲ. ಈ ಮಾತ್ರೆಗಳನ್ನ ತಂದ್ಕೊಡಿ. 2 ದಿವಸ ಅಬ್ಸರ್ವ್ ಮಾಡೋಣ. ಅಕಸ್ಮಾತ್ ಸಿಂಪ್ಟಮ್ಸ್ ಕಮ್ಮಿ ಆಗಿಲ್ಲ ಅಂತಂದರೆ ಆಸ್ಪತ್ರೆಗೆ ಕರ್ಕೊಂಡ್ಬನ್ನಿ, ಸ್ಕ್ಯಾನಿಂಗ್ ಮಾಡಿ ಏನಾಗಿದೆ ಅಂತ ನೋಡೋಣ. ಸರಿನಾ? ಸರಿ ಡಾಕ್ಟರ್. ಇವಾಗ ತಿನ್ನೋದಕ್ಕೆ ಅವ್ರಿಗೆ ಬರೀ ಗಂಜಿ ಮಾತ್ರ ಕೊಡಬೇಕು, ಅದೇ ಮನೆಯಲ್ಲಿ ಮಾಡಿಕೊಟ್ಟಿದ್ದು ಮಾತ್ರ. ಸರಿ ಡಾಕ್ಟರ್. ಆಯಿತು, ನಾನು ಹೊರಡ್ತೀನಿ. ಸರಿ ಡಾಕ್ಟರ್. ಅಪ್ಪಾಜಿ, ಏನೂ ಆಗೋದಿಲ್ಲ ಅಪ್ಪಾಜಿ, ಧೈರ್ಯವಾಗಿರಿ. ಅಣ್ಣ, ನಾನು ಹೋಗ್ಬಿಟ್ಟು ಮಾತ್ರೆಗಳನ್ನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಅಪ್ಪಾಜಿನ ಹುಷಾರಾಗಿ ನೋಡ್ಕೊ. ಇಲ್ಲಿಂದ ಎಲ್ಗೂ ಹೋಗ್ಬೇಡ. ಸರಿ ಕಲ, ಬರ್ತೀನಿ ಅಪ್ಪಾಜಿ. ಲೇ ಬರಗೌಡ, ಇದೇನಲ್ಲ ಇದು ಲೇ, ಇದು ನಾನೇ ಬರಡೆ ಸರಿ ಹೋಗ್ಲಿಲ್ವಲ್ಲ ಲೇ. ಎಲ್ಲ ಇದು ಹೇಗೆ ಸಾಧ್ಯ ಸಿದ್ದು ಅವರೇ? ನನಗೂ ಅದೇ ಗೊತ್ತಾಯ್ತಿಲ್ಲ ಮೇಡಮ್ ಅವರೇ.
ಅವ್ರು ಫುಡ್ ಪಾಯ್ಸನ್ ಆಗೋದು ಅಂತ ಹೇಳಿದಾಗ ನಾನು ಹಿಂಗೆ ಶಾಕ್ ಆದೆ. ಸದ್ಯ ಹೆಂಗೋ ವಾಂತಿ ಮಾಡ್ಕೊಬಿಟ್ರು. ಅದು ಮೈಗೆಲ್ಲ ಹಬ್ಬಿಟ್ಟಿದ್ದಿದ್ರೆ ಕಷ್ಟ ಆಗ್ಬಿಟ್ರದು. ಅಲ್ಲ ಬಾಬಾ, ನಿನ್ನೆ ರಾತ್ರಿ ಅವ್ರು ಹಾಲು ಕುಡ್ದಿದ್ದು ಬಿಟ್ಟರೆ ಊಟನೂ ಮಾಡಿಲ್ಲ. ಬರೀ ಹಾಲು ಕುಡಿದ್ರೆ ಹೀಗೆಲ್ಲ ಆಗುತ್ತಾ ಅನ್ನೋ ಅನುಮಾನ ನನಗೆ. ಅಲ್ಲ ಕಣವ, ಅವ್ರಿಗೆ ಹಾಲು ಕೊಟ್ಟರು ಯಾರವ? ಬಾಬಾ, ನಿನ್ನೆ ರಾತ್ರಿ ನೀಲು ಅವರು ಹಾಲಿಗೆ ಅರಿಶಿನ ಮಿಕ್ಸ್ ಮಾಡಿ ಮಾವಂಗೆ ಕೊಟ್ಟರು. ಅದೇ ಅವ್ರ ದೇಹಕ್ಕೆ ಸೆಟ್ ಆಗಿಲ್ಲ ಅನಿಸ್ತಿದೆ. ಅಪ್ಪ ಹಿಂಗೆ ಹಾಲು ಅರ್ಶಿನ ಹಾಕೊಂಡು ಕುಡಿದ್ರೆ ಆಯ್ತಿರ್ಲಿಲ್ಲ, ಯಾಕೆ ನೆನ್ನೆ ಕುಡಿದ್ಬಿಟ್ರು? ಅದೇ ನಾನು ಕೇಳಿದೆ, ಆದರೆ ಅತ್ತೆ ಹೇಳಿದ್ರು ಅದಕ್ಕೆ ಮಾಡ್ಕೊಂಡು ಹೋಗಿ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಹೌದಾ? ನೀಲು ಬರ ಮೀಲಿ. ಏನ್ರಿ? ಅಲ್ಲ ಕಣಮಿ, ನಿಂಗೆ ಯಾರಮ್ಮಿ ಹೇಳ್ದವರು ಅಪ್ಪ ಹಿಂಗೆ ಹಾಲು ಅರ್ಶಿನ ಹಾಕ್ಕೊಡು ಅಂತ? ಅದು ಅತ್ತೆನೇ ಹೇಳಿದ್ದು. ಬಡತವ, ನಿಮ್ಗೆ ಅಷ್ಟು ಗೊತ್ತಾಗಕ್ಕಿಲ್ವೇ ಅಪ್ಪ ಹಿಂಗೆ ಹಾಲು ಅರ್ಶಿನ ಹಾಕೊಂಡು ಕುಡಿದ್ರೆ ಆಗೋದಿಲ್ಲ ಅಂತ? ನೋಡು ಹೆಂಗ್ ಒದ್ದಾಡ್ಬಿಟ್ರು ಅಂತ, ವಾಂತಿ ಬೇರೆ ಮಾಡ್ಕೊಬಿಟ್ರು. ರೀ, ನಾನೇನ್ರಿ ಮಾಡಿದೆ? ದೊಡ್ಡವ್ರು ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಕೋಪ ಮಾಡ್ಕೋತೀರಾ? ಈಗ ಅತ್ತೆ ಹೇಳಿದ್ರು ಅಂತ ತಾನೇ ಹಾಲಿಗೆ ಅರಿಶಿನ ಕೊಟ್ಟಿದ್ದು ನಾನು. ಅಲ್ಲ, ಅವ್ವ ಯಾಕೆ ಅರಿಶಿನ ಹಾಕೊಡಕ್ಕೆ ಹೇಳಿದ್ರು? ಯಾವುದೋ ವಿಡಿಯೋದಲ್ಲಿ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನೋಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅದನ್ನು ತಂದು ನನಗೆ ಹೇಳಿದ್ದಾರೆ. ನೋಡಮ್ಮಿ ನೀಲು, ಇನ್ನೊಂದ್ಕಿತ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅಪ್ಪ ಹಿಂಗೆ ಹಾಲು ಅರಿಶಿನ ಹಾಕೊಡಕ್ಕೆ ಹೋಗ್ಬೇಡ. ನೋಡು ಅವ್ರು ಎಷ್ಟು ಸಂಕಟ ಪಟ್ಬಿಟ್ರು ಅಂತ. ಅದೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ ಕಣಮ್ಮಿ. ಇನ್ನೊಂದು 2-3 ದಿನ ಅವ್ರಿಗೆ ಹಾಲು ಮಜ್ಜಿಗೆ ಮೊಸರು ಏನೂ ಕೊಡೋಕೆ ಹೋಗ್ಬೇಡ, ಬರೀ ಗಂಜಿನೇ ಮಾಡಿಕೊಡು. ಕರೆಕ್ಟಾಗಿ ಗಂಜಿನೇ ಮಾಡ್ಕೊಡ್ಬೇಕು ತಾನೆ. ಆಮೇಲೆ ಗಂಜಿ ಕುಡ್ದು ಅದಕ್ಕೇನಾದರೂ ಆಯಿತು ಅಂದರೆ ಆಮೇಲೆ ನನ್ನನ್ನು ಬೈಬಾರ್ದು. ಬಡಿತದೆ. ಒಂದು ಹೇಳಿದ್ರು ಇನ್ನೊಂದು ಮಾತಾಡ್ತಿದ್ದೆ, ಹೇಳ್ದಷ್ಟು ಕೇಳು ಅಷ್ಟೇಯ.